ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸ್ಪರ್ಧಾ ಲೈನ್ಸ್. ನಮ್ಮ ಈ ಕರೆಂಟ್ ಅಫೇರ್ಸ್ ಸೀರೀಸ್ ನಡೀತಾ ಇದೆಯಲ್ಲ, ಈ ಸರಣಿನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಇವತ್ತು ಜನವರಿ 1 ಇಂದ ಹಿಡಿದು 3 ವರೆಗೂ ಏನೇನು ಸುದ್ದಿಗಳಿದ್ವಲ್ಲ, ನ್ಯೂಸ್ಗಳು, ಅದನ್ನ ತಗೊಂಡು ಡಿಸ್ಕಸ್ ಮಾಡ್ತಾ ಹೋಗೋಣ. ಬನ್ನಿ ಶುರು ಮಾಡೋಣ. ಮೊದಲನೇ ಆರ್ಟಿಕಲ್ ನೋಡೋದಾದ್ರೆ, BSNL ಒಂದು ಫೀಚರ್ನ ಲಾಂಚ್ ಮಾಡಿದೆ. ಅವು ಏನಂತಂದ್ರೆ ವಾಯ್ಸ್ ಓವರ್ ವೈಫೈ ಅಂತ ಹೇಳ್ಬಿಟ್ಟು. ವಾಯ್ಸ್ ಓವರ್ ವೈಫೈ ಈಗ ನಮ್ಗೆ ಗೊತ್ತಿದೆ, ನಮ್ಗೆ ಏನಾದರೂ ಕಾಲ್ಗಳು ಮೆಸೇಜ್ಗಳು ಮಾಡಬೇಕು ಅಂತಂದ್ರೆ ನಮಗೆ ಆ ನೆಟ್ವರ್ಕ್ ಸರ್ವಿಸ್ ಬೇಕಾಗಿರುತ್ತಲ್ವಾ, ನಾರ್ಮಲ್ ನೆಟ್ವರ್ಕ್ ಸರ್ವಿಸರ್ಗಳು. ಸೊ ಆ ಟ್ರೆಡಿಷನಲ್ ವೇನಲ್ಲಿ ಬಿಟ್ಟು ಜಸ್ಟ್ ನಿಮ್ಗೆ ಇಂಟರ್ನೆಟ್ ಯೂಸ್ ಮಾಡ್ತಾ ಇದೀವಿ ಅಂತ ಅನ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ವೈಫೈ ಇತ್ತು, ಯಾವುದೋ ಒಂದು ಬೇಸ್ ಏರಿಯಾನಲ್ಲೋ ರಿಮೋಟೆಡ್ ಏರಿಯಾನಲ್ಲೋ ಇದ್ವಿ ಅಂತ ಅನ್ಕೊಳ್ಳೋಣ. ಅಲ್ಲಿ ನಿಮಗೆ ಲ್ಯಾನ್ ಮೂಲಕನೋ ಅಥವಾ ಮತ್ತೊಂದ್ರ ಮೂಲಕನೋ ಜಸ್ಟ್ ನಿಮ್ಗೆ ಇಂಟರ್ನೆಟ್ ಸಿಕ್ತು ಅಥವಾ ವೈಫೈ ಸರ್ವಿಸ್ ಸಿಕ್ತು ಅಂತಂದ್ರೆ ಸಾಕು, ಅದ್ರ ಮೂಲಕನೇ ನೀವು ಕಾಲ್ ಮಾಡ್ಬೋದಾಗಿರುತ್ತೆ, ಮೆಸೇಜಸ್ನ ಕಳಿಸಬಹುದಾಗುತ್ತೆ. ಈ ಫೀಚರ್ಸ್ನ ಲಾಂಚ್ ಮಾಡಿರುವಂಥದ್ದು BSNL. ನಿಮಗೆ ಸ್ಟೇಟ್ಮೆಂಟ್ ವೈಸರ್ ಕ್ವಶನ್ಸ್ ಕೇಳ್ತಾ ಹೋಗ್ಬೋದು. ಸೊ ಈ ತರ ಇದ್ದಾಗ ಏನಾಗುತ್ತೆ ಅಂತಂದ್ರೆ, ನಮ್ಮ ಬೇರೆ ಬೇರೆ ರಿಮೋಟ್ ಲೊಕೇಶನ್ಸ್ಗಳಲ್ಲಿ ನಾವೆಲ್ಲಿ ಅಟ್ಲೀಸ್ಟ್ ಒಂದು ಇಂಟರ್ನೆಟ್ ಸರ್ವಿಸ್ನ ಪ್ರೊವೈಡ್ ಮಾಡೋದು ಅಂತಂದ್ರೂ ಒಂದು ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಅಂತ ಏನು ಹೇಳ್ತೀವಲ್ಲ, ಅದನ್ನ ಅಚೀವ್ ಮಾಡಬಹುದಾಗುತ್ತೆ. ಸೊ ಅದಕ್ಕೋಸ್ಕರ ಈ ಸುದ್ದಿಗಳಿರುವಂಥದ್ದು. ಇದ್ರ ಮೇಲೆ ಪ್ರಶ್ನೆ ಯಾವ ರೀತಿ ಬರ್ಬೋದು? ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ವಾಯ್ಸ್ ಓವರ್ ವೈಫೈ ತಂತ್ರಜ್ಞಾನವು ಮೊಬೈಲ್ ನೆಟ್ವರ್ಕ್ಗಳ ಬದಲಿಗೆ, ಅಂದ್ರೆ ಮೊಬೈಲ್ ನೆಟ್ವರ್ಕ್ನ ಯೂಸ್ ಮಾಡಲ್ಲ, ಬದಲಿಗೆ ಏನ್ ಮಾಡುತ್ತೆ ಅಂತಂದ್ರೆ ವೈಫೈ ಮೂಲಕ ಧ್ವನಿ ಕರೆಗಳು ಮತ್ತು ಕಿರು ಸಂದೇಶಗಳನ್ನು ಕಳಿಸಲು ಅನುವು ಮಾಡಿಕೊಡುತ್ತದೆ. ಸೊ ಹೌದಲ್ಲ. ನೆಕ್ಸ್ಟ್ ಬಂದು ವಾಯ್ಸ್ ಓವರ್ ವೈಫೈ ಕಾರ್ಯನಿರ್ವಹಿಸಲು ಹೆಚ್ಚುವರಿ ರೇಡಿಯೋ ತರಂಗದ ಹಂಚಿಕೆಯ ಅಗತ್ಯವಿದೆ. ಇಲ್ಲ, ಹೆಚ್ಚುವರಿ ನಿಮಗೆ ರೇಡಿಯಂ ಸ್ಪೆಕ್ಟ್ರಮ್ ಅವಶ್ಯಕತೆ ಇಲ್ಲ. ಏನೀಗ ಆಲ್ರೆಡಿ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡ್ ಆಗ್ತಾ ಇದೆಯಲ್ಲ, ಅದ್ರ ಮೂಲಕನೇ ನೀವು ವಾಯ್ಸ್ ಓವರ್ ಕೊಡ್ಬೋದು ಅಥವಾ SMS ಕಳಿಸ್ಬೋದಾಗಿರುತ್ತೆ. ಸೊ ಇದು ಕೂಡ ತಪ್ಪಾಗುತ್ತೆ. ಎರಡನೇ ಸ್ಟೇಟ್ಮೆಂಟ್. ದುರ್ಬಲ ಸಿಗ್ನಲ್ ಇರುವ ಪ್ರದೇಶಗಳಲ್ಲಿ ಸಂಪರ್ಕವನ್ನು ಸುಧಾರಿಸಲು BSNL ರಾಷ್ಟ್ರದಾದ್ಯಂತ ವೈಫೈ ಸೇವೆಯನ್ನು ಪ್ರಾರಂಭಿಸಿದೆ. ಹೌದು, ನಾನು ಅದೇ ಹೇಳಿರುವಂಥದ್ದು. ಈಗ ಯಾವುದಾದ್ರೂ ಒಂದು ರಿಮೋಟ್ ಏರಿಯಾ ಇತ್ತು ಅಂತ ಅನ್ಕೊಳ್ಳೋಣ, ಅಲ್ಲಿ ನಮಗೆ ಸ್ಯಾಟಲೈಟ್ ಕಮ್ಯುನಿಕೇಶನ್ ಎಸ್ಟಾಬ್ಲಿಷ್ ಮಾಡಕ್ ಆಗ್ತಾ ಇಲ್ಲ. ಸಂಭವ ನಾವೇನೋ ಒಂದು ಲ್ಯಾನ್ ಇನ್ ಮೂಲಕನೋ ಯಾವ್ದ್ರಿಂದ ಮೂಲಕನೋ ಅಲ್ಲಿ ಕನೆಕ್ಟ್ ಮಾಡ್ಕೊಂಡಿದ್ರೆ ಇಂಟರ್ನೆಟ್ನ, ಸೊ ಅಲ್ಲೂ ಕೂಡ ನಾವು ಸಂಪರ್ಕನ ಸಾಧಿಸಬಹುದಾಗುತ್ತೆ. ಸೊ ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. 1-3 ಸರಿ ಆಗುತ್ತೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ, DRDO ಟು ಪ್ಲೇ ಕೀ ರೋಲ್ ಇನ್ ಸುದರ್ಶನ್ ಚಕ್ರ ಏರ್ ಡಿಫೆನ್ಸ್ ಸಿಸ್ಟಮ್. ನಮಗೆ ಹಿಂದೆ ಪಹಲ್ಗಾಮ್ ಅಟ್ಯಾಕ್ ಆದಾಗ ಒಂದು ಐಡಿಯಾ ಬಂತು. ಏನಂತಂದ್ರೆ, ನಮಗೆ ಮತ್ತೆ ಪಾಕಿಸ್ತಾನ್ಗೆ ಬಾರ್ಡರ್ ಕ್ಲಾಶಸ್ ಜಾಸ್ತಿ ಆಯಿತು. ಆ ಟೈಮಲ್ಲಿ ಏನಾಯ್ತು ಅಂತಂದ್ರೆ, ಸಾವಿರಾರು ಗಟ್ಟಲೆ ಡ್ರೋನ್ಗಳು ಅಥವಾ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್ ಅಂತ ಕರಿತೀವಿ, ಈ ಥರದ್ದೆಲ್ಲ ಏನು ಮಾಡಿದ್ರು ಅಂತಂದ್ರೆ ಬಾರ್ಡರ್ಲಿ ಲಾಂಚ್ ಮಾಡೋಕೆ ಶುರು ಮಾಡಿದ್ರು. ಎಲ್ಲಿ ಪಂಜಾಬ್ ಬಾರ್ಡರ್, ಗುಜರಾತ್ ಬಾರ್ಡರ್, ಕಾಶ್ಮೀರ, ಇಲ್ಲೆಲ್ಲ. ಸೊ ಆ ಟೈಮಲ್ಲಿ ನಮಗೆ ಹೆಲ್ಪ್ ಬಂದಿದ್ದು ಯಾವುದು? S-400. ಹೌದಲ್ವಾ? S-400 ನಾವು ರಷ್ಯಾದಿಂದ ತರಿಸ್ಕೊಂಡಿದ್ವಿ. ಇದನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅಂತ ಕರಿತೀವಿ. ಇದೇನು ಮಾಡುತ್ತೆ ಅಂತಂದ್ರೆ ಪ್ರೊಟೆಕ್ಟ್ ಮಾಡುತ್ತೆ ಒಂದು ಏರಿಯಾ. ಈಗ ಫಾರ್ ಎಕ್ಸಾಂಪಲ್ ಒಂದು ಏರಿಯಾ ಪೂರ್ತಿ ಇಲ್ಲೆಲ್ಲೋ ಒಂದು UAVಗಳು ಬರ್ತಾ ಇದೆ ಅಥವಾ ಮಿಸೈಲ್ಸ್ಗಳು, ಡ್ರೋನ್ಗಳು ಬರ್ತಾ ಇದೆ ಅಂತಂದ್ರೆ ಇದನ್ನ ರೆಕಗ್ನೈಸ್ ಮಾಡಿ ಇದು ಒಳಗಡೆ ಬರ್ದಿರೋ ರೀತಿ ತಡೆಯುತ್ತೆ, ತಡೆದು ಜೊತೆಗೆ ಕೌಂಟರ್ ಅಟ್ಯಾಕ್ ಮಾಡುತ್ತೆ. ಅಂದ್ರೆ ಇದೊಂದು ಏರ್ ಡಿಫೆನ್ಸ್ ಸಿಸ್ಟಮ್. ಇದೇ ರೀತಿಯಾಗಿ ಕೆಲಸ ಮಾಡಬೇಕು ಅಂತೇಳಿ ಸ್ವಂತವಾಗಿ, ಇದು ಯಾವುದು ಅಂತ ಹೇಳಿದೆ? S-400 ರಷ್ಯಾದು ಅಂತ ಹೇಳಿದೆ. ಸೊ ಅದೇ ರೀತಿನಲ್ಲೇ ನಮ್ಮಲ್ಲೂ ಕೂಡ ಒಂದು ಏರ್ ಡಿಫೆನ್ಸ್ ಮೆಕ್ಯಾನಿಸಮ್ ತರಬೇಕು, ಆ ಸಿಸ್ಟಮ್ನ ತರಬೇಕು ಅಂತೇಳಿ ಈಗ DRDO ಏನ್ ಮಾಡ್ತಾ ಇದೆ ಅಂತಂದ್ರೆ ಸುದರ್ಶನ ಚಕ್ರ ಅಂತೇಳಿ ಒಂದು ಪ್ರಾಜೆಕ್ಟ್ ಕೈ ಹಾಕಿದೆ. ಸೊ ನಾನು ಆಲ್ರೆಡಿ ಹೇಳಿರೋ ರೀತಿನಲ್ಲೇ ಇದೊಂದು ಏರ್ ಡಿಫೆನ್ಸ್ ಮೆಕ್ಯಾನಿಸಮ್ ಸಿಸ್ಟಮ್ ಆಗಿರುತ್ತೆ. ಸೊ ಇದ್ರಲ್ಲಿ ಏನಿರುತ್ತೆ ಅಂತಂದ್ರೆ ಸೆಂಟರ್ ಪಾರ್ಟ್ ಅಲ್ಲಿ ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ವೆಪನ್ ಸಿಸ್ಟಮ್ ಒಂದಿರುತ್ತೆ. ಸೊ ಇದೇನ್ ಮಾಡುತ್ತೆ ಅಂತಂದ್ರೆ ಬರ್ತಿರುವಂತಹ ಈ ಒಂದು ಡ್ರೋನ್ಸ್ ಗಳಾಗ್ಬೋದು, ಮಿಸೈಲ್ಸ್ ಆಗ್ಬೋದು, ಅಥವಾ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್ ಗಳಾಗ್ಬೋದು, ಇವುಗಳನ್ನ ತಡೆಯೋದ್ರ ಜೊತೆಗೆ ಕೌಂಟರ್ ಅಟ್ಯಾಕ್ ಮಾಡಿ ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. ಸೊ ಮತ್ತೆ ಇದು ಮಲ್ಟಿಲೇಯರ್ಡ್ ಆಗಿರುತ್ತೆ. ಸೊ ಇಷ್ಟೆಲ್ಲ ಬೆನಿಫಿಟ್ ಇರುವಂತದ್ದು. ಕೇಳಬಹುದು ನಿಮಗೆ ಸುದರ್ಶನ ಚಕ್ರ ಏನು ಅಂತ ಹೇಳ್ಬಿಟ್ಟು. ಇದೊಂದು ಏರ್ ಡಿಫೆನ್ಸ್ ಸಿಸ್ಟಮ್ ಅಂತ ನೆನ್ಪಿಟ್ಕೋಬೇಕಾಗತ್ತೆ. ಇದನ್ನ ಬಿಲ್ಡ್ ಮಾಡ್ತಿರುವಂತದ್ದು DRDO. ನಾವು ಇದನ್ನ 2035 ಈ ಟೈಮಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. S-400 ಕೂಡ UPSC ಕೇಳಿದ್ದಾರೆ. ಮತ್ತೆ ಅದಲ್ಲದೆ ಬರಾಕ್ ಸಿಸ್ಟಮ್, ಇಸ್ರೇಲ್ ಸಿಸ್ಟಮ್ ಅದೇ ಆಗಿರುತ್ತೆ. ಮತ್ತೆ ನಮಗೆ ಈಗ ಇಸ್ರೇಲ್ ಮತ್ತೆ ಪ್ಯಾಲೆಸ್ತೈನ್ ಕಾನ್ಫ್ಲಿಕ್ಟ್ ಅಲ್ಲಿ ಇನ್ನೊಂದು ಸುದ್ದಿನಲ್ಲಿತ್ತು, ಅವಾಗ ಬಂದು ಐರನ್ ಡೋಮ್ ಅಂತ ಹೇಳ್ಬಿಟ್ಟು. ಇದು ಕೂಡ ಒಂದು ಏರ್ ಡಿಫೆನ್ಸ್ ಸಿಸ್ಟಮೇ ಆಗಿರುತ್ತೆ. ಇದ್ರ ಮೇಲೆ ಯಾವ ರೀತಿ ಪ್ರಶ್ನೆ ಬರ್ಬೋದು? ಮಿಷನ್ ಸುದರ್ಶನ್ ಚಕ್ರವು 2035 ವೇಳೆಗೆ ಬಹು ಹಂತದ ದೇಶೀಯ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಹೊಂದಿದೆ. ಹೌದು, ಇದನ್ನು ನಾವು 2035 ಎಕ್ಸ್ಪೆಕ್ಟ್ ಮಾಡಬಹುದು. ಈ ಉಪಕ್ರಮದ ಪ್ರಮುಖ ಭಾಗವೆಂದರೆ ಸಮಗ್ರ ವಾಯು ರಕ್ಷಣಾ ಶಸ್ತ್ರಾಸ್ತ್ರ ವ್ಯವಸ್ಥೆ ಅಥವಾ ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ವೆಪನ್ ಸಿಸ್ಟಮ್ ಅಂತ ಏನು ಹೇಳಿದ್ನಲ್ಲ, ಅದೇ ಇರುತ್ತೆ ಕೋರಲ್ಲಿ. ಈ ಉಪಕ್ರಮವು ಸಂಪೂರ್ಣವಾಗಿ ಆಮದು ಮಾಡಿಕೊಂಡ ವಾಯು ರಕ್ಷಣಾ ವ್ಯವಸ್ಥೆಗಳ ಮೇಲೆ ಅವಲಂಬಿತವಾಗಿದೆ. ಇಲ್ಲ, ಇದನ್ನು ನಾವು ಸ್ವದೇಶಿ ಅಂದ್ರೆ ದೇಶೀಯವಾಗಿಯೇ ಬಿಲ್ಡ್ ಮಾಡ್ತಿರುವಂಥವ್ರು DRDO ಆಗಿರ್ತಾರೆ. ಸೊ ಹಾಗಾಗಿ ಈ ಒಂದು ಮೂರನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಇದಕ್ಕೆ ಆನ್ಸರ್ ಬಂದು 1 ಮತ್ತು 2 ಮಾತ್ರ ಆಗಿರುತ್ತೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ, ಇಂಡಿಯಾ ಬಿಕಮ್ಸ್ ವರ್ಲ್ಡ್ಸ್ ಲಾರ್ಜೆಸ್ಟ್ ರೈಸ್ ಪ್ರೊಡ್ಯೂಸರ್ ಸರ್ಪಾಸಸ್ ಚೈನಾ. ಇದನ್ನ ಹೇಳ್ತಿರುವಂಥದ್ದು ಯಾರು ಅಂದ್ರೆ, ರೈಸ್ ಪ್ರೊಡಕ್ಷನ್ ಬಗ್ಗೆ ಆಲ್ರೆಡಿ UPSC ಕ್ವಶನ್ ಕೇಳಿದ್ದಾರೆ. ರೈಸು ಎಕ್ಸ್ಪೋರ್ಟ್ ಅಲ್ಲಿ ನಾವು ಟಾಪ್ ಇದ್ವಿ, ಬಟ್ ಚೈನಾ ಪ್ರೊಡಕ್ಷನ್ ಅಲ್ಲಿ ಜಾಸ್ತಿ ಇತ್ತು. ಸೊ ಇವಾಗ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ, ಎಕ್ಸ್ಪೋರ್ಟ್ ನಾವೇ ಟಾಪ್ ಇದೀವಿ, ಪ್ರೊಡ್ಯೂಸರು ನಾವು ಟಾಪ್ ಇದೀವಿ. ಇಡೀ ಇಂಡಿಯಾ, ಇಡೀ ವರ್ಲ್ಡ್ ಅಲ್ಲೇನೆ ನಿಯರ್ಲಿ 28% ಆಫ್ ದ ರೈಸ್ ಇಂಡಿಯಾದಲ್ಲಿ ಪ್ರೊಡಕ್ಷನ್ ಆಗ್ತಾ ಇದೆ ಮತ್ತೆ ಎಕ್ಸ್ಪೋರ್ಟ್ ಆಗ್ತಾ ಇದೆ.
ಅಂದರೆ ನಮ್ಮದು ಏನು ಅಗ್ರಿಕಲ್ಚರ್ ಪ್ರೊಡಕ್ಷನ್ ಇದೆಯಲ್ಲ ಇಡೀ ಇಂಡಿಯಾದಲ್ಲೇ ಅದರಲ್ಲಿ ಕಾಲು ಭಾಗ ಅಥವಾ 25% ಏನು ನಾವು ಪ್ರೊಡ್ಯೂಸ್ ಮಾಡ್ತಾ ಇದೀವಿ ಇಂಡಿಯಾದು, ಐ ಮೀನ್ ಇಂಡಿಯಾ ಕಲ್ಟಿವೇಟ್ ಏರಿಯಾ ಏನಿದೆಯಲ್ಲ ಅದರಲ್ಲಿ ಕಾಲು ಭಾಗದಷ್ಟು ನಾವು ರೈಸ್ನೇ ಪ್ರೊಡ್ಯೂಸ್ ಮಾಡ್ತಾ ಇದೀವಿ. ಇದನ್ನೆಲ್ಲ ಹೇಳ್ತಿರೋವಂಥದ್ದು ಯಾರು? ಇದನ್ನೆಲ್ಲ ನಾವು ಹೇಳ್ತಿರೋವಂಥದ್ದಲ್ಲ, ಬದಲಿಗೆ US ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಹೇಳ್ತಿರೋವಂಥದ್ದು. US ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಏನು ಹೇಳ್ತದೆ ಅಂತಂದರೆ ಇಂಡಿಯಾ ನೌ ವರ್ಲ್ಡ್ ಲಾರ್ಜೆಸ್ಟ್ ರೈಸ್ ಪ್ರೊಡ್ಯೂಸರ್ ಅಂತ ಹೇಳ್ತದೆ. ಸೊ ಹಾಗಾಗಿ ನಮ್ಮನಿಗೆ ಇನ್ಫಾರ್ಮಲಿ ರೈಸ್ ಕಿಂಗ್ ಅಂತಲೂ ಕರೀತಾರೆ. ಓಕೆನಾ? ಈ ಒಂದು ರೈಸ್ ಇದೆಯಲ್ಲ, ಈ ರೈಸ್ ಬಂದು ಖಾರಿಫ್ ಕ್ರಾಪ್, ಮೇಜರ್ಲಿ ನಮ್ಮಲ್ಲಿ ಖಾರಿಫ್ ಕ್ರಾಪು. ಬಟ್ ಬೇರೆ ಕಡೆ ಪಂಜಾಬ್, ವೆಸ್ಟ್ ಬೆಂಗಾಲ್ ಕಡೆ ಎಲ್ಲ ಬೇರೆ ಬೇರೆ ಸೀಸನ್ ಲೈಕ್ ರಾಬಿ, ಖಾರಿಫ್ ಎಲ್ಲ ಕಡೆನೂ ಬೆಳೆದಿದ್ದುಂಟು. ಮತ್ತೆ ಇನ್ನು ಇದ್ರ ಬಗ್ಗೆ ಬಂದರೆ ಯಾವ ರೀತಿ ಪ್ರಶ್ನೆ ಬರ್ಬೋದು? ಜಾಗತಿಕವಾಗಿ ಅಕ್ಕಿ ಉತ್ಪಾದನೆಯಲ್ಲಿ ಇನ್ನೊಂದು ನೀವು ಫ್ಯಾಕ್ಟ್ಸ್ ನೆನ್ಪಿಟ್ಕೋಬೇಕಾಗಿರೋದು ಅಂತಂದ್ರೆ, ಹೈಯೆಸ್ಟ್ ಪ್ರೊಡಕ್ಷನ್ ರೈಸ್ ಅಂತ ಬಂದಾಗ ನಮಗೆ ವೆಸ್ಟ್ ಬೆಂಗಾಲ್ ಟಾಪಲ್ಲಿ ಬರುತ್ತೆ. ಈ ಆರ್ಡರ್ ತಿಳ್ಕೊಬೇಕಾಗುತ್ತೆ. ವೆಸ್ಟ್ ಬೆಂಗಾಲ್ ಹೈಯೆಸ್ಟ್ ಪ್ರೊಡ್ಯೂಸ್ ನಾವು ಮಾಡ್ತಿರೋಂಥದ್ದು, ಫಾಲೋಡ್ ಬೈ UP. ಇದನ್ನ ನೆನ್ಪಿಟ್ಕೋಬೇಕಾಗುತ್ತೆ. ಮತ್ತೆ ಇನ್ನೊಂದು ಕೀ ಟರ್ಮ್ ಕೇಳ್ತಾರೆ ನಿಮಗೆ, ಯಾವ ರೀತಿ ಅಂತಂದ್ರೆ ರೈಸ್ ಬೌಲ್ ಆಫ್ ಇಂಡಿಯಾ ಅಂತ ಕೇಳ್ತಾರೆ. ರೈಸ್ ಬೌಲ್ ಆಫ್ ಇಂಡಿಯಾನ ಯಾವ್ದನ್ನ ಕರೀತಾರೆ ಅಂತ? ರೈಸ್ ಬೌಲ್ ಆಫ್ ಇಂಡಿಯಾನ ನಾವು ಆಂಧ್ರ ಪ್ರದೇಶ ಅಂತ ಕರಿತೀವಿ. ಆಂಧ್ರ ಪ್ರದೇಶ ಏನಿದೆಯಲ್ಲ ಇದನ್ನ ರೈಸ್ ಬೌಲ್ ಆಫ್ ಇಂಡಿಯಾ ಅಂತ ಕರಿತೀವಿ. ಯಾಕಂತಂದ್ರೆ ನಮ್ಮಲ್ಲಿ ಒಳ್ಳೆಯ ಕ್ವಾಲಿಟಿ ಮತ್ತೆ ಹೆಚ್ಚಿನ ಕ್ವಾಲಿಟಿ ರೈಸ್ ಪ್ರೊಡ್ಯೂಸ್ ಆಗುವಂಥದ್ದು ಈ KG ಬೇಸಿನಲ್ಲಿ. ಏನಿದು KG ಬೇಸಿನ್ ಅಂತಂದ್ರೆ ಕೃಷ್ಣ ಗೋದಾವರಿ ಬೇಸಿನ್ ಇದೆಯಲ್ಲ, ಆ ಬೇಸಿನ ನಾವು ರೈಸ್ ಬೌಲ್ ಆಫ್ ಇಂಡಿಯಾ ಅಂತ ಕರಿತೀವಿ. ಪ್ರಶ್ನೆ ಯಾವ ರೀತಿ ಬರ್ಬೋದು? ಜಾಗತಿಕ ಅಕ್ಕಿ ಉತ್ಪಾದನೆಯ ಇತ್ತೀಚೆಗೆ ಬೆಳವಣಿಗೆಯನ್ನು ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತವು ಚೈನಾವನ್ನು ಹಿಂದಿಕ್ಕಿ ವಿಶ್ವದ ಅತಿದೊಡ್ಡ ಅಕ್ಕಿ ಉತ್ಪಾದಕ ದೇಶವಾಗಿದೆ. ಕರೆಕ್ಟ್. ಒಟ್ಟು ಜಾಗತಿಕ ಅಕ್ಕಿ ಉತ್ಪಾದನೆಯಲ್ಲಿ ಭಾರತವು ಕಾಲು ಭಾಗಕ್ಕಿಂತ ಹೆಚ್ಚು ಪಾಲನ್ನು ಹೊಂದಿದೆ. ಹೌದು, ನಾನು ಹೇಳಿದೆ 28% ಒಂದು ಗ್ಲೋಬಲ್ ಕಾಂಟ್ರಿಬ್ಯೂಷನ್ ಏನಿದೆ ಅದು ಇಂಡಿಯಾದೇ ಮಾಡ್ತಾ ಇರುವಂಥದ್ದಾಗಿರುತ್ತೆ. ಭಾರತದಲ್ಲಿ ಅಕ್ಕಿಯು ಕೇವಲ ಹಿಂಗಾರು ಬೆಳೆಯಾಗಿದ್ದು ಇದು ಮುಖ್ಯವಾಗಿ ನೀರಾವರಿಯ ಮೇಲೆ ಅವಲಂಬಿತವಾಗಿದೆ. ಹಿಂಗಾರು ಮಳೆ ಅಂತೇನಿಲ್ಲ, ನಮ್ಮಲ್ಲಿ ಜಾಸ್ತಿ ಬೆಳೆಯುವಂಥದ್ದು ಖಾರಿಫ್ ಕ್ರಾಪ್ ಅಥವಾ ಮುಂಗಾರು ಬೆಳೆಯಾಗಿ ಬೆಳಿತೀವಿ. ಸೊ ಹಿಂಗಾರು ಬೆಳೆನೂ ಇದೆ, ಬಟ್ ಮೇಜರ್ಲಿ ಅಂತ ಬಂದಾಗ ಖಾರಿಫ್ ಕ್ರಾಪ್ ಆಗುತ್ತೆ. ಸೊ ಹಾಗಾಗಿ ಥರ್ಡ್ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಇದು ಬಂದು 1 ಮತ್ತು 2 ಆಗುತ್ತೆ ಆನ್ಸರ್. ಇನ್ನೊಂದು ಇಂಪಾರ್ಟೆಂಟ್ ಆರ್ಟಿಕಲ್ ಇದು ಡೌನ್ ಟು ಅರ್ತ್ ಇಂದ ತಗೊಂಡಿರೋದು. ಏನಂತಂದ್ರೆ ಯುರೋಪಿಯನ್ ಯೂನಿಯನ್ ಅಫೇರ್ಸು, ಆಫ್ರಿಕನ್ ಅಫೇರ್ಸು ಮತ್ತು US ಅಫೇರ್ಸ್ಗಳು ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಮಿಡಲ್ ಏಷ್ಯಾದು ಆಗುತ್ತೆ. ಬಟ್ ಇದು ಈ ಯುರೋಪಿಯನ್ ಯೂನಿಯನ್ ಮೇಲೆ ಕ್ವಶನ್ಸ್ ಕೇಳಿದ್ರೆ ಸಿಂಪಲ್ ಕ್ವಶನ್ಸ್ ಕೇಳ್ತಾರೆ. ಸೊ ಯಾವ ರೀತಿ ನಿಮ್ಗೆ ಕ್ವಶನ್ಸ್ ಕೇಳ್ಬೋದು ಅಂತಂದ್ರೆ, ಈ CBAM ಅಂತಂದ್ರೆ ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ ಅಂತ. ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ ಇತ್ತೀಚೆಗೆ ಸುದ್ದಿನಲ್ಲಿತ್ತು, ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳ್ತಾರೆ. ಇದನ್ನ ಯುರೋಪಿಯನ್ ಯೂನಿಯನ್ ಅಂತ ನೆನ್ಕೊಬಿಟ್ಕೋಬೇಕು. ಏನಂತಂದ್ರೆ ಯುರೋಪಿಯನ್ ಯೂನಿಯನ್ ಅಲ್ಲಿ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಎಸ್ಪೆಷಲಿ ಡೆವಲಪಿಂಗ್ ಕಂಟ್ರೀಸ್ಗಳ ಮೇಲೆ ಹಾಕುವಂಥದ್ದು ವೆರಿ ಕಾಮನ್ ಆಗಿದೆ. ಅದರಲ್ಲಿ ಇದು ಒಂದು ಇದೇನು ಮಾಡಿದೆ ಅಂತಂದ್ರೆ, ಈಗ ತನ್ನ ದೇಶಕ್ಕೆ ಯಾವುದಾದ್ರೂ ಒಂದು ಪ್ರಾಡಕ್ಟ್ಗಳನ್ನ ಇಂಪೋರ್ಟ್ ಮಾಡ್ಕೋಬೇಕು ಅಂತಂದ್ರೆ ಅದು ಆ ಪ್ರಾಡಕ್ಟ್ಗಳು ಏನು ಪ್ರೊಡ್ಯೂಸ್ ಮಾಡ್ತಾರಲ್ಲ ಅದು ಎಷ್ಟು ಇಂಟೆನ್ಸಿಟಿ ಆಫ್ ಕಾರ್ಬನ್ ಡೈಆಕ್ಸೈಡ್ನ ಎಮಿಟ್ ಮಾಡಿದೆ ಅಥವಾ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಮಾಡಿದೆ ಅನ್ನೋದ್ರ ಮೇಲೆ ಅದ್ರ ಮೇಲೆ ಟ್ಯಾಕ್ಸ್ ಹಾಕ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಸ್ಟೀಲ್ನ ಆಮದು ಮಾಡ್ಕೊಳ್ಳುತ್ತೆ ಯುರೋಪಿಯನ್ ಯೂನಿಯನ್ಗೆ. ಆ ಸ್ಟೀಲ್ ಪ್ರೊಡ್ಯೂಸ್ ಮಾಡಬೇಕಾದ್ರೆ ನಾವೇನಾದ್ರೂ ಜಾಸ್ತಿ ಕಾರ್ಬನ್ ಡೈಆಕ್ಸೈಡ್ನ ಪ್ರೊಡ್ಯೂಸ್ ಮಾಡಿದ್ವಿ ಪ್ರೊಡಕ್ಷನ್ ಟೈಮಲ್ಲಿ ಅಂತಂದ್ರೆ, ಸೊ ಅದ್ರ ಮೇಲೆ ಏನು ಮಾಡುವಂಥದ್ದು ಹೆಚ್ಚಿಗೆ ಟ್ಯಾಕ್ಸ್ ಹಾಕ್ಬಿಡುವಂಥದ್ದು. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ, ಒಂದು ಅವ್ರು ಹೇಳ್ತಾರೆ ಆ ಟ್ಯಾಕ್ಸ್ನೆಲ್ಲ ರೆವಿನ್ಯೂ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ನಾವೇನು ಮಾಡ್ತೀವಿ ಅಂತಂದ್ರೆ ಕ್ಲೈಮೇಟ್ ಚೇಂಜ್ನ ಟ್ಯಾಕಲ್ ಮಾಡೋದಕ್ಕೆ ಯೂಸ್ ಮಾಡ್ಕೋತೀವಿ, ಅಥವಾ ಯಾವುದಾದ್ರೂ ವೆಲ್ಫೇರ್ ಸ್ಕೀಮ್ಸ್ಗೆ ಯೂಸ್ ಮಾಡ್ಕೋತೀವಿ, ಕಾಂಪನ್ಸೇಟ್ ಮಾಡೋಕ್ಕೆ ಯೂಸ್ ಮಾಡ್ಕೊತೀವಿ, ಬೇರೆ ಬೇರೆ ಇನಿಷಿಯೇಟಿವ್ ಗ್ರೀನ್ ಕ್ಲೈಮೇಟ್ ಇನಿಷಿಯೇಟಿವ್ ತರೋದಕ್ಕೆ ಪ್ಲಾನ್ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ನಮ್ಗೆ ಅದ್ರ ಹೊರೆ ಜಾಸ್ತಿ ಆಗ್ತಾ ಇದೆಯಾ? ಮತ್ತೆ ಈಗಲೂ ನಮ್ಮಲ್ಲಿ ನೋಡ್ಬೋದು, ನಾವು ಈಗಲೂ ಮೆಜಾರಿಟಿ ಏನು ಮಾಡಿದೀವಿ ಅಂತಂದ್ರೆ ಗೋಲ್ಡ್ ಡಿಪೆಂಡೆಂಟ್ ಇದೆ ನಮ್ಮದು. ಸೊ ಹಾಗಾಗಿ ನಮಗೆ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಜಾಸ್ತಿ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಡೆವಲಪಿಂಗ್ ಕಂಟ್ರೀಸ್ ಇನ್ಕ್ಲೂಡಿಂಗ್ ಇಂಡಿಯಾ ನಾವು ಇದನ್ನು ಅಪೋಸ್ ಮಾಡ್ತಾ ಇದೀವಿ. ನಿಮ್ಗೆ ಸಿಂಪಲ್ ಕ್ವಶನ್ ಕೇಳ್ಬೋದು, ಈ ಒಂದು ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ನ ಯಾರು ತರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಯುರೋಪಿಯನ್ ಯೂನಿಯನ್ ಅಂತ ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಫಾರ್ ಎಕ್ಸಾಂಪಲ್ ಕ್ವಶನ್ ಯಾವ ರೀತಿ ಬರ್ಬೋದು, ಕಾರ್ಬನ್ ತೆರಿಗೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ? ಕರೆಕ್ಟ್ ಸ್ಟೇಟ್ಮೆಂಟ್ ಕೇಳ್ತಾ ಇದ್ದಾರೆ. ಇದನ್ನು ಪಳೆಯುಳಿಕೆ ಇಂಧನಗಳನ್ನ ಕಾರ್ಬನ್ ಅಂಶದ ಆಧಾರದ ಮೇಲೆ ವಿಧಿಸಲಾಗುತ್ತದೆ. ಹೌದು, ನಾವು ಯಾವುದಾದ್ರೂ ಒಂದು ಪ್ರೊಡಕ್ಷನ್ ಮಾಡ್ತಾ ಇದೀವಿ ಅಂತಂದ್ರೆ ಅದರ ಕಾರ್ಬನ್ ಇಂಟೆನ್ಸಿಟಿ ಎಷ್ಟಿದೆ, ಜಾಸ್ತಿ ಇತ್ತಾ, ಜಾಸ್ತಿ ಟ್ಯಾಕ್ಸ್. ಸೊ ಕರೆಕ್ಟ್ ಇದೆ. ಇದು ಶುದ್ಧ ಇಂಧನ ಮೂಲಗಳತ್ತ ಬದಲಾಗಲು ಉತ್ತೇಜಿಸುತ್ತದೆ, ಈ ರೀತಿ ಯುರೋಪಿಯನ್ ಯೂನಿಯನ್ ಹೇಳಿರುವಂಥದ್ದು. ಸೊ ಹಾಗಾಗಿ ಹೌದು, ಇದರಿಂದ ಸಂಗ್ರಹವಾದ ಆದಾಯವನ್ನು ಹವಾಮಾನ ವೈಪರೀತ್ಯ ತಡೆಗಟ್ಟುವ ಕ್ರಮಗಳಿಗೆ ಅಥವಾ ಕ್ಲೈಮೇಟ್ ಮಿಟಿಗೇಷನ್ಗೆ ಬಳಸಬಹುದು ಅಂತ ಹೇಳಿದೆ. ಇದು ಕರೆಕ್ಟ್ ಆಗಿದೆ. 1, 2, 3 ಕರೆಕ್ಟ್ ಆಗಿದೆ. ಯುರೋಪಿಯನ್ ಯೂನಿಯನ್ ಅಂತ ನೆನ್ಪಿಟ್ಕೋಬೇಕಾಗುತ್ತೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ, ಇಂಡಿಯಾ ಟೇಕ್ಸ್ ಓವರ್ ಬ್ರಿಕ್ಸ್ ಚೇರ್ಮನ್ಶಿಪ್. ಏನಾಗಿದೆ ಅಂತಂದ್ರೆ 2025ರ ಚೇರ್ಮನ್ಶಿಪ್ ಏನಿತ್ತಲ್ಲ ಅದು ಬ್ರೆಜಿಲ್ ಹತ್ರ ಇತ್ತು. ಈಗ 2026ಕ್ಕೆ ಇದನ್ನ ಇಂಡಿಯಾ ಹೋಸ್ಟ್ ಮಾಡ್ತಾ ಇದೆ. ಸೊ ಇಂಡಿಯಾ ಹೋಸ್ಟ್ ಮಾಡ್ತಾ ಇದೆ, ಅದಕ್ಕೆ ಸುದ್ದಿನಲ್ಲಿ ಇರುವಂಥದ್ದು. ಈ ಬ್ರಿಕ್ಸ್ ಬಗ್ಗೆ ತಿಳ್ಕೊಬೇಕಾಗತ್ತೆ. ಬ್ರಿಕ್ಸ್ ಅನ್ನೋದು ಒಂದು ರೀಜನಲ್ ಗ್ರೂಪ್ ಅಲ್ವಾ. ಫಸ್ಟ್ ಏನ್ ಮಾಡ್ತಾರೆ ಅಂತಂದ್ರೆ ಬ್ರಿಕ್ ಅನ್ನೋ ಒಂದು ವರ್ಡನ್ನ
ಕಾಯಿನ್ ಮಾಡ್ತಾರೆ. ಬ್ರಿಕ್ಸ್ ಅಂತಂದ್ರೆ ಏನು? 2016ರಲ್ಲಿ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ ಮತ್ತೆ ಸೌತ್ ಆಫ್ರಿಕಾ ಈ 5 ಕಂಟ್ರಿಗಳು ಸೇರ್ಬಿಟ್ಟು ಏನ್ ಮಾಡ್ತವೆ ಅಂತಂದ್ರೆ 2010ರಲ್ಲಿ ಬ್ರೆಜಿಲ್ನ ಫಾರ್ಮ್ ಮಾಡ್ತಾರೆ. ಇದಕ್ಕಿಂತ ಮುಂಚೆ ಅದು ಬ್ರಿಕ್ ಆಗುತ್ತೆ. 2010ರಲ್ಲಿ ಸೌತ್ ಆಫ್ರಿಕಾ ಆಡ್ ಆಗಿ ಬ್ರಿಕ್ಸ್ ಆಗುತ್ತೆ. ಈ ರೀಜನಲ್ ಗ್ರೂಪ್ಗಳಲ್ಲಿ ಏನಿರ್ತಾರೆ ಅಂತಂದ್ರೆ ಡೆವಲಪಿಂಗ್ ಮತ್ತೆ ಎಮರ್ಜಿಂಗ್ ಎಕಾನಮೀಸ್ ಅಂತ ಕರ್ಕೋತಾವ. ಎಮರ್ಜಿಂಗ್ ಎಕಾನಮೀಸ್ ಅಂತ ಕರೀತಾರೆ. ಇಲ್ಲಿ ಡೆವಲಪಿಂಗು ಮತ್ತೆ ಡೆವಲಪ್ಡ್ ನೇಷನ್ಸ್ ಎರಡೂ ಇರುತ್ತೆ. ಫಾರ್ ಎಕ್ಸಾಂಪಲ್ ಚೈನಾ ಅಂತ ತಗೊಂಡ್ರೆ ಅದನ್ನ ಡೆವಲಪ್ಡ್ ಕಂಟ್ರೀಸ್ ಅಂತ ಕನ್ಸಿಡರ್ ಮಾಡ್ತೀವಿ, ಹೌದಲ್ವಾ? ರಷ್ಯಾ ಅಂತ ಕರೆದ್ರೂ ಡೆವಲಪ್ಡ್ ನೇಷನ್ಸ್ ಅಂತ ಕರಿತೀವಿ. ಬಟ್ ನಮ್ಮನ್ನ ನಾವು ಇಂಡಿಯನ್ ಅಂತ ಕರಿತೀವಿ, ಡೆವಲಪಿಂಗ್ ನೇಷನ್ಸ್ ಅಂತ ಕರಿತೀವಿ. ಇಲ್ಲಿರುವಂಥದ್ದು ಯಾವುದು? ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ ಮತ್ತೆ ಸೌತ್ ಆಫ್ರಿಕಾ. ರೀಸೆಂಟ್ ಟೈಮಲ್ಲಿ ಏನಾಗಿದೆ ಅಂತಂದ್ರೆ ಇದು ಎಕ್ಸ್ಪೆನ್ಷನ್ ಆಗ್ತಾ ಬಂದಿದೆ. ಫಾರ್ ಎಕ್ಸಾಂಪಲ್ 2024ರಲ್ಲಿ ಏನಾಯಿತು ಅಂತಂದ್ರೆ ಇದಕ್ಕೆ ಇನ್ನೂ ಒಂದು 4 ಕಂಟ್ರಿಗಳು ಆ್ಯಡ್ ಆಗ್ತವೆ. ಯಾವ್ಯಾವುದು? ಇರಾನು, UAE, ಇಥಿಯೋಪಿಯಾ ಮತ್ತೆ ಈಜಿಪ್ಟ್. ಈ ಕಂಟ್ರಿಗಳು ಆ್ಯಡ್ ಆಗ್ತವೆ. ನಂತರದಲ್ಲಿ ಏನಾಗುತ್ತೆ ಅಂತಂದ್ರೆ ರೀಸೆಂಟ್ ಆಗಿ 2025ರಲ್ಲಿ ಇಂಡೋನೇಷ್ಯಾ ಆ್ಯಡ್ ಆಗುತ್ತೆ. ಸೊ ಈ ರೀತಿಯಾಗಿ ಎಕ್ಸ್ಪೆಂಡ್ ಆಗ್ತಾ ಹೋಗಿದೆ. ಇದ್ರ ಮುಖ್ಯ ಉದ್ದೇಶ ಏನಂತಂದ್ರೆ ಈ ರೀಜನಲ್ ಗ್ರೂಪಿಂಗ್ಗಳಲ್ಲಿ ಈ ಗ್ರೂಪಿಂಗ್ ಇದೇನಾಗುತ್ತೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಏನೋ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗುತ್ತೆ ಅಥವಾ ಒಂದು ಕಂಟೆಂಜೆನ್ಸಿ ರಿಸರ್ವ್ ಬೇಕಾಗುತ್ತೆ ಕಷ್ಟ ಕಾಲಕ್ಕೆ. ಬ್ರಿಕ್ಸ್ ಕಂಟೆಂಜೆನ್ಸಿ ರಿಸರ್ವ್ ಅಂತಾನೂ ಇದೆ. ಸೊ ಅದು ಬೇಕಾಗುತ್ತೆ, ಕೊಡುವಂಥದ್ದಾಗ್ಬೋದು. ಮತ್ತೆ ಏನಾದರೂ ರೀಜನಲ್ ಪ್ರಾಬ್ಲಮ್ಸ್ ಇದ್ರೆ ಅದನ್ನ ಬೈಲ್ಯಾಟ್ರಲಿ ಅಥವಾ ಮಲ್ಟಿಲ್ಯಾಟ್ರಲಿ ಅದನ್ನ ಸಾಲ್ವ್ ಮಾಡ್ಕೊಳ್ಳುವಂಥದ್ದು. ಬಾರ್ಡರ್ ಆ ಥರದ ಏನು ಇಶ್ಯೂ ಇತ್ತು ಅಂತಂದ್ರೆ ಸೊ ಇದಕ್ಕೆ ಅಂತ ಮಾಡಿರೋಂಥದ್ದು. ಮತ್ತೆ ಸದ್ಯಕ್ಕೆ ಏನಾದರೂ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಲೋನ್ ಬೇಕಾ? ಸೊ ಅದಕ್ಕೆ ಅಂತ ಒಂದು ಬ್ಯಾಂಕ್ ಕೂಡ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದಾರೆ, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ. ನೆನ್ಪಿಟ್ಕೋಬೇಕಾಗುತ್ತೆ, ಇದು ಇಂಪಾರ್ಟೆಂಟ್. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತೇಳಿ ಒಂದು ಬ್ಯಾಂಕ್ ಕೂಡ ಎಸ್ಟಾಬ್ಲಿಷ್ ಮಾಡ್ಕೊಂಡಿದೆ. ಸೊ ಹಾಗಾಗಿ ಬ್ರಿಕ್ಸ್ ತುಂಬಾ ರಿಲೆವೆನ್ಸ್ ಇದೆ. ಅದರ ಒಂದು ಚೇರ್ಮನ್ಶಿಪ್ನ ಈಗ 2026ರಲ್ಲಿ ಇಂಡಿಯಾ ಹೋಸ್ಟ್ ಮಾಡ್ತಾ ಇದೆ. ಅದಕ್ಕೆ ಸುದ್ದಿನಲ್ಲಿ ಇರುವಂಥದ್ದು. ಯಾವ ರೀತಿ ಕ್ವಶನ್ ಬರ್ಬೋದು? ಬ್ರಿಕ್ಸ್ ಉಪಕ್ರಮಗಳಿಗೆ ಸಂಬಂಧಿಸಿದ ಈ ಕೆಳಗಿನ ಯಾವುದು ಗುಂಪಿಗೆ ಸೇರುವುದಿಲ್ಲ ಅಂದ್ರೆ UPSC-ನಲ್ಲಿ ಯಾವ ಥರ ಪ್ಯಾಟರ್ನ್ ಇದೆ ಅಂತಂದ್ರೆ ಕೆಲವೊಂದು ಉಪಕ್ರಮಗಳನ್ನ ಕೇಳ್ಬಿಡ್ತಾರೆ. ಫಾರ್ ಎಕ್ಸಾಂಪಲ್ ಗೋಲ್ಡನ್ ಟ್ರೆಂಚ್ ಈ ಥರದ್ದು ಕೇಳ್ಬಿಟ್ಟು ಇದಕ್ಕೆ ಯಾವ್ದು ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ಸೊ ಯಾವ್ದಾದ್ರು ಒಂದು ಇಂಟರ್ನ್ಯಾಷನಲ್ ಗ್ರೂಪಿಂಗು ಅಥವಾ ಯಾವ್ದಾದ್ರು ಸಂಸ್ಥೆ ಸುದ್ದಿನಲ್ಲಿತ್ತು ಅಂತಂದ್ರೆ ಅವುಗಳ ಉಪಕ್ರಮಗಳನ್ನ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಯಾವುದು ಅಲ್ಲ ಅಂತ ಕೇಳಿದರೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಹೇಳಿದೀನಿ, ಇದು ಬ್ರಿಕ್ಸ್ ತಂದಿರುವಂಥದ್ದು. ಕಂಟೆಂಜೆಂಟ್ ರಿಸರ್ವ್ ಅಸೈನ್ಮೆಂಟ್ ನೋಡಿ, ಇಲ್ಲಿ ಬ್ರಿಕ್ಸ್ಗೆ ನಿಮಗೆ ಕ್ಲೂನೇ ಇಲ್ಲ, ಗೊತ್ತೇ ಆಗೋದಿಲ್ಲ. ಬಟ್ ಇದು ಬ್ರಿಕ್ಸ್ ತಂದಿರುವಂಥದ್ದು ಕಂಟೆಂಜೆಂಟ್ ರಿಸರ್ವ್ ಅರೇಂಜ್ಮೆಂಟ್ ಅಂತೇಳಿ. ಯಾರಿಗಾದ್ರೂ ಸ್ವಲ್ಪ ಲೈಕ್ ಏನೋ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ದುಡ್ಡು ಕಾಸು ಅವಶ್ಯಕತೆ ಇದೆ ಅಂತಂದ್ರೆ ಸೊ ಈ ಒಂದು ಬ್ಯಾಂಕ್ ಮೂಲಕ, ಯಾವುದು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಮೂಲಕ ಬ್ರಿಕ್ಸ್ ಅವ್ರು ಕೊಡುವಂಥದ್ದಾಗಿರುತ್ತೆ. ನೆಕ್ಸ್ಟ್ ಬಂದು ಬ್ರಿಕ್ಸ್ ಧಾನ್ಯ ವಿನಿಮಯ ಕೇಂದ್ರ. ಈ ಒಂದು ಗ್ರೈನ್ ಎಕ್ಸ್ಚೇಂಜ್ಗೆ ಅಂತಾನೆ ಒಂದು ಪ್ಲಾಟ್ಫಾರ್ಮ್ ಕೂಡ ಬ್ರಿಕ್ಸ್ ಅಂಡರ್ ಅಲ್ಲಿ ತಂದಿದ್ದಾರೆ. ಸೊ ಇದು ಕೂಡ ಇದೇ ಆಗಿರುತ್ತೆ. ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಬ್ಯಾಂಕ್ಗೂ ಇದಕ್ಕೂ ಸಂಬಂಧ ಇಲ್ಲ. ಸೊ ಆನ್ಸರ್ ಬಂದು ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿರುತ್ತೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ ಚುನ್ಹಾ ಪ್ಯಾನಲ್ ಸಬ್ಮಿಟ್ಸ್ ಕೋವಿಡ್ ಎಂಕ್ವೈರಿ. ಯಾವುದಾದ್ರೂ ಒಂದು ಕಮಿಷನ್ ಸುದ್ದಿನಲ್ಲಿ ಇತ್ತು ಅಂತಂದ್ರೆ ನಿಮಗೆ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳ್ತಾರೆ. ಎರಡನೇ ವಿಚಾರ, ಅದರ ಚೇರ್ಮನ್ಶಿಪ್ ಯಾರು ತಗೊಂಡಿದ್ದಾರೆ ಅಂತ ಕೇಳ್ತಾರೆ. ಸೊ ಡಿ ಚುನ್ಹಾ ಅನ್ನೋರು, ಇವರು ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಇರ್ತಾರೆ. ಇವ್ರು ಏನೇನು ಮಾಡ್ತಾರೆ, ಇವ್ರು ಏನಕ್ಕೆ ಅಪಾಯಿಂಟ್ ಮಾಡ್ತಾರೆ ಅಂತಂದ್ರೆ ಕೋವಿಡ್ ಟೈಮಲ್ಲಿ ಏನಾಗಿತ್ತು ಅಂತಂದ್ರೆ ಎಸ್ಪೆಷಲಿ ಚಾಮರಾಜನಗರ ಅಂತ ಡಿಸ್ಟ್ರಿಕ್ಟ್ಗಳಲ್ಲಿ ಈ ಒಂದು ಆಕ್ಸಿಜನ್ ಸಪ್ಲೈ ಲೈಕ್ ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಏನು ಬೇಸಿಕ್ ಇತ್ತಲ್ಲ ಅದು ಎಲ್ಲ ರೀಚ್ ಆಗದೆ ಇರೋದಕ್ಕೆ ಸಾಕಷ್ಟು ಜನ ಪ್ರಾಣ ಕಳ್ಕೊತಾರೆ. ಮತ್ತೆ ಇವನ್ BBMP-ನಲ್ಲಿ ಕೂಡ ಕೆಲವೊಂದೆಲ್ಲ ಹಗರಣಗಳಾಯಿತು ಅಂತ ಹೇಳಿ ಸುದ್ದಿನ ಆಗ್ತಾ ಆಗುತ್ತೆ. PPE ಕಿಟ್ ಪ್ರೊಕ್ಯೂರ್ ಮಾಡೋದಲ್ಲಾಗ್ಬೋದು, ಆಕ್ಸಿಜನ್ ಸಪ್ಲೈನ ಕರೆಕ್ಟಾಗಿ ಕೊಡುವಂಥದ್ದಾಗ್ಬೋದು, ಅದನ್ನು ಡೆಲಿವರ್ ಮಾಡೋಂಥದ್ದು. ಸೊ ಈ ಥರದಲ್ಲಿ ಏನೇನೋ ಒಂದು ಪ್ರೊಕ್ಯೂರ್ಮೆಂಟಲ್ಲಿ ಇರೆಗ್ಯುಲಾರಿಟೀಸ್ ಇದೆ, ಅದನ್ನ ಎಂಕ್ವೈರಿ ಮಾಡಬೇಕು ಅಂತೇಳಿ ಏನು ಮಾಡ್ತಾರೆ ಅಂತಂದ್ರೆ ಈ ಒಂದು ಕಮಿಷನ್ ಎಸ್ಟಾಬ್ಲಿಷ್ ಮಾಡಿರ್ತಾರೆ, ಈ ಚುನಾ ಪ್ಯಾನಲ್ ಕಮಿಷನ್ನ. ಸೊ ಅದರ ಒಂದು ಫೈನಲ್ ರಿಪೋರ್ಟ್ ಈಗ ಸಬ್ಮಿಟ್ ಮಾಡಿದ್ದಾರೆ. ಇದರಿಂದ ನೀವು ಎಕ್ಸ್ಪೆಕ್ಟ್ ಮಾಡುವಂಥ ಕ್ವಶನ್ ಇಷ್ಟೇನೆ, ಈ ಒಂದು ಚುನಾ ಕಮಿಷನ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತೇಳಿ. ಸೊ COVID-19 ನಡೆದಂಥ ಇರ್ರೆಗ್ಯುಲಾರಿಟೀಸ್ನ ಎಂಕ್ವೈರಿ ಮಾಡೋದಕ್ಕೆ ಅಂತ ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ಪ್ರಶ್ನೆ ನೋಡಿ, ಇವ್ರ ಹೆಸರು ಪೂರ್ತಿ ಹೆಸರು ಬಂದು ಜಾನ್ ಮೈಕಲ್ ಡಿ ಚುನ್ಹಾ ಅಂತ ಹೇಳ್ಬಿಟ್ಟು. ಜಾನ್ ಮೈಕಲ್ ಡಿ ಚುನ್ಹಾ ಕಮಿಷನ್ ಪ್ರಮುಖವಾಗಿ ಯಾವುದಕ್ಕೆ ರಚಿಸಲಾಯಿತು? COVID-19 ನಿರ್ವಹಣೆ ಮತ್ತು ಔಷಧ ಖರೀದಿಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮದ ತನಿಖೆಯನ್ನು ಮಾಡೋಕ್ಕೋಸ್ಕರ ಅಪಾಯಿಂಟ್ ಮಾಡ್ಕೊಂಡಿದ್ರು. ಮುಂದಿನ ಒಂದು ಆರ್ಟಿಕಲ್ ನೋಡಿದ್ರೆ ಮಲ್ನಾಡ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಫಾರ್ ಲೋನ್ NABARD ಟು ಇಂಪ್ರೂವ್ ದ ಕನೆಕ್ಟಿವಿಟಿ ಇನ್ ಮಲ್ನಾಡ್ ಏರಿಯಾ. ಕರ್ನಾಟಕದಲ್ಲಿ ಏನಾಗುತ್ತೆ ಅಂತಂದ್ರೆ ಬೇರೆ ಬೇರೆ ರೀಜನ್ಗಳಿದೆ. ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಏನಿದೆ, ಕರಾವಳಿ ಇದೆ, ಹೌದಲ್ವಾ? ಆಮೇಲೆ ಮಲೆನಾಡ್ ಇದೆ, ಆಮೇಲೆ ಕಲ್ಯಾಣ ಕರ್ನಾಟಕ ಇದೆ, ಅಥವಾ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಅಂತೀವಲ್ಲ ಅದು ಕಲ್ಯಾಣ ಕರ್ನಾಟಕ ಇದೆ. ನೆಕ್ಸ್ಟ್ ಬಯಲ್ಸೀಮೆ ಇದೆ. ಆ ಜಾಗಗಳಲ್ಲಿ ಅದರದೇ ಆದಂಥ ಪ್ರಾಬ್ಲಮ್ಗಳಿರುತ್ತೆ. ನಾವು ಅಲ್ಲಿ ಹೋಲಿಸ್ಟಿಕ್ ಆಗಿ ಡೆವಲಪ್ ಮಾಡೋಕ್ಕಾಗೋದಿಲ್ಲ. ಸೊ ಅಲ್ಲಿ ಹೋಗಿ ಆ ಫೀಲ್ಡಲ್ಲಿ ಏನು ಇಶ್ಯೂ ಇದೆ ಅದನ್ನ ನೋಡಿ ಅದಕ್ಕೆ ಬೇಕಾದಂಥದ್ದು. ಫಾರ್ ಎಕ್ಸಾಂಪಲ್ ಬಯಲುಸೀಮೆನಲ್ಲಿ ಬರಗಾಲದಿಂದ ಸಫರ್ ಮಾಡಿದ್ರೆ ಮಲೆನಾಡಲ್ಲಿ ಏನಾಗುತ್ತೆ ಅಂತಂದ್ರೆ ಏನೋ ಲ್ಯಾಂಡ್ ಸ್ಲೈಡ್ಸು
ಅಥವಾ ಬೇರೆ ತುಂಬಾ ಫ್ಲಡ್ ಈ ತರದಾಗೋದ್ರಿಂದ ಸಫರ್ ಮಾಡ್ತಾರೆ. ಸೊ ಹಾಗಾಗಿ ಆ ಏರಿಯಾ ಸ್ಪೆಸಿಫಿಕ್ ಆಗಿ ಡೆವಲಪ್ ಮಾಡಬೇಕು ಅಂತೇಳಿ ನಾವು ರೀಜನಲ್ ಬೋರ್ಡ್ಗಳು ಮಾಡ್ಕೋತೀವಿ. ಬಯಲುಸೀಮೆ ಡೆವಲಪ್ಮೆಂಟ್ ಬೋರ್ಡು ಅಥವಾ ಕರಾವಳಿ ಡೆವಲಪ್ಮೆಂಟ್ ಬೋರ್ಡು, ಮಲೆನಾಡು ಏರಿಯಾ ಡೆವಲಪ್ಮೆಂಟ್ ಬೋರ್ಡು, ಕಲ್ಯಾಣ ಕರ್ನಾಟಕ ರೀಜನಲ್ ಡೆವಲಪ್ಮೆಂಟ್ ಬೋರ್ಡು, ಈ ರೀತಿಯಾಗಿ ಬೇರೆ ಬೇರೆ ಮಾಡ್ಕೋತಾ ಇರ್ತೀವಿ. ಈಗ ಏನಾಗಿದೆ ಅಂತಂದ್ರೆ ಈ ಮಲೆನಾಡು ಡೆವಲಪ್ಮೆಂಟ್ ಬೋರ್ಡ್ ಅಲ್ಲಿ ಮಲೆನಾಡು ರೀಜನ್ ಏನಾಗಿದೆ ಅಂತಂದ್ರೆ ಸಾಕಷ್ಟು ಮಳೆ ಮತ್ತೆ ಇತರ ಕಾರಣಗಳಿಂದ ಏನಾಗಿದೆ ಅಲ್ಲಿ ಇದ್ದಂತ ಬ್ರಿಡ್ಜ್ಗಳು, ಆಗ ಅಲ್ಲಿ ಸಣ್ಣ ಪುಟ್ಟ ನದಿಗಳು ಇರೋದ್ರಿಂದ ಸಣ್ಣ ಬ್ರಿಡ್ಜ್ಗಳ ಅವಶ್ಯಕತೆ ಇರುತ್ತೆ ಕಾಲ್ನಡಿಗೆ ನಡ್ಕೊಂಡು ಹೋಗೋದಕ್ಕೆ. ಅದೆಲ್ಲ ಏನಾಗಿದೆ ಅಂದ್ರೆ ಹಾಳಾಗಿದೆ, ಲ್ಯಾಂಡ್ ಸ್ಲೈಡ್ಸ್ ಆಗಿದೆ, ಕೆಲವೊಂದಷ್ಟು ರಿಕವರಿ ಬೇಕಾಗಿದೆ. ಸೊ ಅದಕ್ಕೆ ಇವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ನಬಾರ್ಡ್ ಅಂತಂದ್ರೆ ನ್ಯಾಷನಲ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಬ್ಯಾಂಕ್ ಏನಿದೆಯಲ್ಲ, ಸೊ ಇವ್ರಿಗೆ ಏನ್ ಮಾಡಿದ್ದಾರೆ ಅಂತಂದ್ರೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಲೋನ್ ಕೊಡಬೇಕು ಅಂತ ಹೇಳಿ. ನಬಾರ್ಡ್ ಏನ್ ಹೇಳಿದೆ ಅಂತಂದ್ರೆ ಇಫ್ ಇನ್ ಕೇಸ್ ಏನಾದ್ರು ಸ್ಟೇಟ್ ಗೌರ್ಮೆಂಟ್ ನಿಮಗೆ ಗ್ಯಾರಂಟಿ ಕೊಡೋದಾದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ ಮಲೆನಾಡು ರೀಜನ್ ಮಲೆನಾಡು ಬೋರ್ಡ್ ಏನಿದೆಯಲ್ಲ ಡೆವಲಪ್ಮೆಂಟ್ ಬೋರ್ಡ್ಗೆ, ಸೊ ಅದಕ್ಕೆ ನಾವು ಲೋನ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇಫ್ ಇನ್ ಕೇಸ್ ಈ ಲೋನ್ ಸಿಕ್ತು ಅಂತಂದ್ರೆ ಈ ಮಲೆನಾಡು ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಏನಿದೆಯಲ್ಲ ಇದು ಬಂದು ಮಲೆನಾಡು ರೀಜನ್ ಅಂದ್ರೆ ಸುಮಾರು 10 ಡಿಸ್ಟಿಕ್ ಅಲ್ಲಿ ಕವರ್ ಮಾಡ್ಕೊಂಡು ಅಲ್ಲೆಲ್ಲ ಏನೇನು ಸಮಸ್ಯೆಗಳಿದೆಯಾ ಅದನ್ನ ಬಗೆಹರಿಸ್ತಾ ಹೋಗುತ್ತೆ. ಮತ್ತೆ ಈ ಮಲೆನಾಡು ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಏನಿದೆಯಲ್ಲ ಇದು ಬಂದು 1993 ಎಸ್ಟಾಬ್ಲಿಷ್ ಆಗಿದ್ದು. 1993 ಅಂದ್ರೆ ಇದನ್ನ ಒಂದು ಆಕ್ಟ್ ಮೂಲಕ ಎಸ್ಟಾಬ್ಲಿಷ್ ಮಾಡ್ತಾರೆ. ಇದನ್ನ ಅಟಾನಮಸ್ ಬಾಡಿ ಅಂತಾರೆ. ಯಾಕಂತಂದ್ರೆ ಅದಕ್ಕೆ ತಂದೆ ಆದಂತ ಅಟಾನಮಿ ಕೊಟ್ಟಿದ್ದಾರೆ. ನಾನು ಹೇಳಿದ್ನಲ್ಲ, ಅಲ್ಲ ಅದರದೇ ಆದಂತಹ ಸ್ಪೆಸಿಫಿಕ್ ಕಾರಣಗಳಿರ್ತವೆ, ರೀಸನ್ ಇರುತ್ತೆ ಅಥವಾ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅದಕ್ಕೆ ಒಂದು ಸೊಲ್ಯೂಷನ್ ತರಬೇಕಾಗುತ್ತೆ. ಸೊ ಇದನ್ನ 1993 ಮಲೆನಾಡು ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಆಕ್ಟ್ ಅಂತೇಳಿ ಇದು 91 ತರ್ತಾರೆ. ಈ ಆಕ್ಟ್ ಮೂಲಕ 93 ಇದನ್ನ ಎಸ್ಟಾಬ್ಲಿಷ್ ಮಾಡಿಸ್ತಾರೆ. ನೆನ್ಪಿಟ್ಕೋಬೇಕಾಗತ್ತೆ. ಪ್ರಶ್ನೆ ಯಾವ ತರ ಬರುತ್ತೆ, ಮಲೆನಾಡು ಪ್ರದೇಶ ಅಭಿವೃದ್ಧಿ ಮಂಡಳಿಯನ್ನು ಮಲೆನಾಡು ಪ್ರದೇಶ ಅಭಿವೃದ್ಧಿ ಮಂಡಳಿ ಕಾಯ್ದೆ 91 ಅಡಿಯಲ್ಲಿ ಸ್ಥಾಪಿಸಲಾಯಿತು. ಹೇಳಿದೀನಿ, ಇದು ಕರ್ನಾಟಕದ ಮಲೆನಾಡು ಭಾಗದ ಯೋಜಿತ ಮತ್ತು ಸಮತೋಲಿತ ಅಭಿವೃದ್ಧಿಗೆ ಈ ಮಂಡಳಿಯನ್ನು ಜವಾಬ್ದಾರಿಯಾಗಿದೆ. ವೆರಿ ನಾರ್ಮಲ್ ಸ್ಟೇಟ್ಮೆಂಟ್. ಹೌದು, ಅಭಿವೃದ್ಧಿಗೋಸ್ಕರ ತಂದಿರುವಂತದ್ದು. ಈ ಕಾಯ್ದೆಯ ಮಂಡಳಿಗೆ ಕೇಂದ್ರ ಸರ್ಕಾರದಿಂದ ಮಾತ್ರ ಅನುದಾನ ಇಲ್ಲ. ಈಗ ಇವರು ನಬಾರ್ಡ್ಗೆ ಲೋನ್ ಕೇಳಿದ್ದಾರೆ, ಸ್ಟೇಟ್ಗಳು ಕೊಡ್ಬೋದು, ಸೆಂಟರ್ ಇಂದನೂ ಲೋನ್ ಬರುತ್ತೆ ಕೆಲವೊಂದು ಟೈಮಲ್ಲಿ. ಅದಲ್ಲದೆ ಈಗ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಇಫ್ ಇನ್ ಕೇಸ್ ಬೇಕು ಅಂತಂದ್ರೆ ಯಾವ್ದಾದ್ರು NGO ಆಗ್ಬೋದು, PPP ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಇಂದಾನು ಎಸ್ಟಾಬ್ಲಿಷ್ ಲಿಂಕ್ ಕೊಡ್ಬೋದು. ಸೊ ಈ ರೀತಿಯಾಗಿ ಎಲ್ಲಾ ರೀತಿನೂ ತಗೊಳ್ತಾರೆ. ಕೇಂದ್ರ ಸರ್ಕಾರ ಮಾತ್ರ ಕೊಡಬೇಕು ಅಂತ ಯಾವುದು ರೂಲ್ಸ್ ಇರಲ್ಲ. ಓಕೆನಾ? ಸೊ ಹಂಗಾಗಿ 1 ಮತ್ತು 2 ಕರೆಕ್ಟ್ ಆಗಿದೆ. ಮುಂದಿನ ಆರ್ಟಿಕಲ್ ಬಂದು ಬೆಸ್ಕಾಮ್ಸ್ ನ್ಯೂ ಆಪ್. ಬೆಸ್ಕಾಮ್ಸ್ ಅವರು ಒಂದು ನ್ಯೂ ಆಪ್ ನ ತಂದಿದ್ದಾರೆ. ಆ ನ್ಯೂ ಆಪ್ ಹೆಸರು ಬಂದ್ಬಿಟ್ಟು ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ ಲೈಫ್ ಸೈಕಲ್ ಮ್ಯಾನೇಜ್ಮೆಂಟ್ ಅಂತೇಳಿ. ಅಂದ್ರೆ ಈಗ ಟ್ರಾನ್ಸ್ಫಾರ್ಮರ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬೆಸ್ಕಾಮ್ ಅಂಡರ್ ಅಲ್ಲಿ ಎಲ್ಲಾ ಕಡೆನೂ ಕರೆಂಟ್ ಸಪ್ಲೈ ನಲ್ಲಿ ಅನ್ಲಿಮಿಟೆಡ್ ಆಗಿ ಸಪ್ಲೈ ಮಾಡಬೇಕು. ಮತ್ತೆ ಅದಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಕಂಟಿನ್ಯೂಸ್ ಆಗಿ ಸಪ್ಲೈ ಇರಬೇಕು. ಯಾವಾಗ ನಮಗೆ ಟ್ರಾನ್ಸ್ಫಾರ್ಮರ್ಗಳು ಪ್ರಾಪರ್ ವರ್ಕ್ ಆಗದಿದ್ದಾಗ, ಸೊ ವರ್ಕ್ ಆಗೋ ರೀತಿ ನೋಡ್ಕೊಂಡಾಗ, ಸೊ ಅದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಆ ಟ್ರಾನ್ಸ್ಫಾರ್ಮರ್ದು ಲೈಫ್ ಸೈಕಲ್ ಕರೆಕ್ಟ್ ಆಗಿ ಮ್ಯಾನೇಜ್ಮೆಂಟ್ ಆಗ್ತಾ ಇದೆಯಾ. ಏನ್ ಮಾಡ್ತಾರೆ, ಕೆಲವರು ಫೀಲ್ಡ್ ಆಫೀಸರ್ಸ್ಗಳನ್ನ ಅಲ್ಲಿ ರೆಕ್ರೂಟ್ ಮಾಡ್ಬಿಟ್ಟು ಇವ್ರು ಏನ್ ಮಾಡ್ಬೇಕು ಅಂತಂದ್ರೆ ಈ ಆಪ್ ನ ಯೂಸ್ ಮಾಡ್ಕೋಬೇಕು. ಈ ಆಪ್ ನ ಯೂಸ್ ಮಾಡ್ಕೊಂಡು ಅಲ್ಲಿ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆಯಾ, ಕಂಡೀಷನ್ ಆಗಿದೆಯಾ ಅಂದ್ರೆ ಮುಂಚೆನೆ, ಅಂದ್ರೆ ಕ್ವಾರ್ಟರ್ಲಿ ಬೇಸಿಸ್ ನಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತಾ ಇರ್ಬೇಕಾಗುತ್ತೆ. ಅದ್ರ ಮೇಂಟೆನೆನ್ಸ್ ಹೆಂಗಿದೆ, ಆಪರೇಷನ್ ಹೇಗಿದೆ, ಈ ರೀತಿಯಾಗಿ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಅದರ ಒಂದು ಕ್ವಾಲಿಟಿ ಅಥವಾ ಸಪ್ಲೈ ಆಗುತ್ತಲ್ಲ ಅದನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಸೊ ಹಂಗಾಗಿ ಇದನ್ನ ತಂದಿರುವಂಥದ್ದು. ನಿಮ್ಗೆ ಸಿಂಪಲ್ ಕ್ವಶನ್ ಕೇಳ್ತಾರೆ, ಈ ಆಪ್ ನ ತಂದಿರೋದು ಯಾರು ಅಂತ, ಬೆಸ್ಕಾಮ್ ಅಂತ ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ ಲೈಫ್ ಸೈಕಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮೊಬೈಲ್ ಅಪ್ಲಿಕೇಶನ್ ಯಾರು ಬಿಡುಗಡೆ ಮಾಡಿದ್ದಾರೆ ಅಂತ ಕೇಳಿದ್ರೆ ಬೆಸ್ಕಾಮ್ ಅಂತ ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ಮುಂದಿನೊಂದು ಆರ್ಟಿಕಲ್ ನೋಡೋದಾದ್ರೆ ಇಲ್ಲಿ ಗ್ರೀನ್ ಅನ್ನೋದು ಒಂದು ಪ್ರೈವೇಟ್ ಸಂಸ್ಥೆ. ಇವ್ರೇನ್ ಮಾಡಿದ್ದಾರೆ ಅಂತಂದ್ರೆ ಪ್ರಸಾದ್ ಅಂತ ಒಂದು ಸ್ಕೀಮ್ ಇದೆ. ಪ್ರಸಾದ್ ಅಂತಂದ್ರೆ ಪಿಲಿಗ್ರಿಮೇಜ್ ರಿಜಿವೇಶನ್ ಅಂಡ್ ಸ್ಪಿರಿಚುವಲ್ ಹೆರಿಟೇಜ್ ಆಗ್ಮೆಂಟೇಷನ್ ಡ್ರೈವ್ ಅಂತ. ಅಂದ್ರೆ ಈ ಪಿಲಿಗ್ರಿಮೇಜ್ ಸೈಟ್ಸ್ ಏನಿದೆಯಲ್ಲ ಅದನ್ನ ರಿಜಿವಿನೇಟ್ ಮಾಡಬೇಕು. ಮತ್ತೆ ಈ ಒಂದು ಸ್ಪಿರಿಚುವಲ್ ಹೆರಿಟೇಜ್ ಏನಿದೆಯಲ್ಲ ಅಂದ್ರೆ ಈ ನಮ್ಮ ಸಾಂಸ್ಕೃತಿಕ ಸ್ಥಳಗಳೇನಿದೆಯಲ್ಲ ಅದನ್ನ ಆಗ್ಮೆಂಟ್ ಮಾಡಬೇಕು, ಇನ್ನೊಂದಷ್ಟು ಉತ್ತೇಜನ ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದು ಡ್ರೈವ್ ನ ತರ್ತಾರೆ. ಅಂದ್ರೆ ಇದೊಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗುತ್ತೆ. ಅಂದ್ರೆ 100% ಫಂಡಿಂಗ್ ಏನ್ ಬರುತ್ತಲ್ಲ ಇದು ಸೆಂಟ್ರಲ್ ಗೌರ್ಮೆಂಟ್ ಇಂದಾನೆ ಬರುತ್ತೆ. ಏನಕ್ಕೆ, ಕೆಲವೊಂದು ಪಿಲಿಗ್ರಿಮೇಜ್ ಸೈಟ್, ಫಾರ್ ಎಕ್ಸಾಂಪಲ್ ಈಗ ಏನು ಅಂತಂದ್ರೆ ಚಾಮುಂಡಿ ಹಿಲ್ಸ್. ಈ ಚಾಮುಂಡಿ ಹಿಲ್ಸ್ ಅಲ್ಲಿ ಏನ್ ಮಾಡಬೇಕು, ಓವರ್ ಆಲ್ ಡೆವಲಪ್ಮೆಂಟ್ ಮಾಡುವಂಥದ್ದು, ಮೂಲ ಸೌಕರ್ಯಗಳ ಅಭಿವೃದ್ಧಿ ಪಡಿಸುವಂಥದ್ದು. ಫಾರ್ ಎಕ್ಸಾಂಪಲ್ ಅಲ್ಲಿ ಸ್ಯಾನಿಟೇಷನ್ ಇಂಪ್ರೂವ್ ಮಾಡುವಂಥದ್ದಾಗ್ಬೋದು, ಲೈವ್ಲಿಹುಡ್ ಅಲ್ಲಿ ವ್ಯಾಪಾರಸ್ಥರಿಗೆ ಲೈವ್ಲಿಹುಡ್ ನ ಕ್ರಿಯೇಟ್ ಮಾಡುವಂಥದ್ದಾಗ್ಬೋದು, ಎಕನಾಮಿಕ್ ಡೆವಲಪ್ಮೆಂಟ್ ಮಾಡುವಂಥದ್ದಾಗ್ಬೋದು, ಈ ಕೆಲಸಗಳ ಮಾಡ್ತಾರೆ. ಅಂದ್ರೆ ಸೆಂಟ್ರಲ್ಲಿ 100% ಕೊಡ್ತಾರೆ, ಇದು ಸ್ಟೇಟ್ ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಪ್ರಾಬ್ಲಮ್ ಏನಂತಂದ್ರೆ ಕೆಲವೊಂದು ಟೈಮಲ್ಲಿ ಎಕನಾಮಿಕ್ ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟ್ ಕನ್ಸರ್ನ್ ಹೊಂದಿರುತ್ತೆ. ಸೊ ಇಲ್ಲಿ ಏನಂತಂದ್ರೆ ಈ ಒಂದು ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಆಗಿಲ್ಲ ಅಂತೇಳಿ ಅಲ್ಲಿ ಅಪೋಸಿಷನ್ ಬರ್ತಿರೋದಾಗಿರುತ್ತೆ. ನಾವು ತಿಳ್ಕೊಬೇಕಾಗಿರೋದು ಈ ಒಂದು ವಿಚಾರದಲ್ಲಿ ಪ್ರಸಾದ್ ಸ್ಕೀಮ್ ಬಗ್ಗೆ. ಪ್ರಸಾದ್ ಸ್ಕೀಮ್ ಅಂದ್ರೆ ಏನು ಎತ್ತ ತಿಳ್ಕೊಬೇಕಾಗುತ್ತೆ. ಇದು ಆಲ್ರೆಡಿ ಗೊತ್ತಾಗಿದೆ. ಏನಂತಂದ್ರೆ ಅಲ್ಲಿರುವಂತಹ ಜನಗಳಿಗೆ, ಲೋಕಲ್ ಜನಗಳಿಗೆ ಒಂದು ಲೈವ್ಲಿಹುಡ್ ನ ಕೊಡಬೇಕಾಗುತ್ತೆ, ಅಲ್ಲಿ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಮಾಡಬೇಕಾಗುತ್ತೆ. ಜೊತೆಗೆ
ಪ್ರಾಪರ್ ಇಂಪ್ಲಿಮೆಂಟೇಷನ್ ಮತ್ತು ಮಾನಿಟರಿಂಗ್ ಮಾಡಬೇಕಾಗುತ್ತೆ. ಇದ್ರ ಮೇಲೆ ಬಂದ ಯಾವ ಥರ ಪ್ರಶ್ನೆ ಬರ್ಬೋದು? ಪ್ರಸಾದ್ ಎಂದರೆ ಪಿಲಿಗ್ರಿಮೇಜ್, ರಿಜಿವೇಷನ್ ಆ್ಯಂಡ್ ಸ್ಪಿರಿಚುವಲ್ ಹೆರಿಟೇಜ್ ಆಗ್ಮೆಂಟೇಷನ್ ಡ್ರೈವ್. ಈ ಅಬ್ರಿವೇಷನ್ಸ್ಗಳನ್ನ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಇದನ್ನು ಕೇಂದ್ರ ಸಾಂಸ್ಕೃತಿಕ ಸಚಿವಾಲಯವು ಪ್ರಾರಂಭಿಸಿದೆ. ಇಲ್ಲ, ನಾನು ಅವಾಗಲೂ ಸಾಕಷ್ಟು ಸಲ ಹೇಳಿದ್ದೀನಿ, ಮಿನಿಸ್ಟ್ರಿಗಳು ಬಂದಾಗ ಸ್ವಲ್ಪ ಹುಷಾರಾಗಿರ್ಬೇಕಾಗುತ್ತೆ. ಇದನ್ನು ತರ್ತಿರೋಂಥದ್ದು ಮಿನಿಸ್ಟ್ರಿ ಆಫ್ ಟೂರಿಸಂ ತರ್ತಾ ಇರೋದು. ಸೊ ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಮೊದಲನೇ ಸ್ಟೇಟ್ಮೆಂಟು, ಯಾತ್ರಾ ಸ್ಥಳ ಮತ್ತು ಪಾರಂಪರಿಕ ಸ್ಥಳಗಳಲ್ಲಿ ಮೂಲಸೌಕರ್ಯದ ಕೊರತೆಯನ್ನು ನೀಗಿಸುವ ಮೂಲಕ ಅವುಗಳ ಸಮಗ್ರ ಅಭಿವೃದ್ಧಿ ಮಾಡುವ ಈ ಯೋಜನೆಯ ಗುರಿಯಾಗಿದೆ. ಹೌದು, ಅದೇ ಇದ್ರ ಗುರಿಯಾಗಿದೆ. ಸೊ ಹಾಗಾಗಿ ಇದ್ರ ಬಂದು ಸ್ಟೇಟ್ಮೆಂಟ್ 2 ತಪ್ಪಾಗುತ್ತೆ. ಸ್ಟೇಟ್ಮೆಂಟ್ 2 ಕರೆಕ್ಟ್ ಆಗುತ್ತೆ, 1 ತಪ್ಪಾಗುತ್ತೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ, KSRTC ಲಾಂಚಸ್ ಸಾರಿಗೆ ಮಿತ್ರ ಅನ್ನೋದೊಂದು HRMS ಅಂತಂದ್ರೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಫಾರ್ ಎಕ್ಸಾಂಪಲ್ ಒಂದು ಸಂಸ್ಥೆಗೆ ಹ್ಯೂಮನ್ ರಿಸೋರ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. KSRTC ನಲ್ಲಿ ಏನಾಗ್ತದೆ ಅಂತಂದ್ರೆ, ಈಗ ಎಫಿಷಿಯನ್ಸಿನ ಇಂಪ್ರೂವ್ ಮಾಡಬೇಕು, ಅಲ್ಲಿರುವಂಥ ಹ್ಯೂಮನ್ ರಿಸೋರ್ಸ್ ಏನಿದೆಯಲ್ಲ ಅದರ ಎಫಿಷಿಯನ್ಸಿನ ಇಂಪ್ರೂವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸಾರಿಗೆ ಮಿತ್ರ ಅಂತೇಳಿ ಒಂದು ಸ್ಕೀಮ್ನ ಲಾಂಚ್ ಮಾಡಿದೆ. ಯಾವ ರೀತಿ ಪ್ರಶ್ನೆ ಬರ್ಬೋದು? ಸಾರಿಗೆ ಮಿತ್ರ ಇತ್ತೀಚೆಗೆ ಸುದ್ದಿನಲ್ಲಿತ್ತು. ಇದನ್ನ ಸ್ಥಾಪನೆ ಮಾಡಿದವರು ಅಥವಾ ಇದನ್ನ ಎಸ್ಟಾಬ್ಲಿಷ್ ಮಾಡಿದವರು, ಜಾರಿಗೆ ತಂದವರು ಯಾರು ಅಂತ ಕೇಳ್ತಾರೆ. KSRTC ಅಂತ ನೆನ್ಪಿಟ್ಕೋಬೇಕಾಗುತ್ತೆ. ಏನಾಗುತ್ತೆ ಈ ಸಾರಿಗೆ ಮಿತ್ರದಲ್ಲಿ? ಸಾರಿಗೆ ಮಿತ್ರ ಅಂತಂದ್ರೆ ಇದು ಪ್ಯಾಸೆಂಜರ್ಸ್ಗೆ ಸಂಬಂಧಪಟ್ಟಿದ್ದಲ್ಲ. ಆಲ್ರೆಡಿ ಹೇಳಿದ ರೀತಿಯಲ್ಲಿ ಹ್ಯೂಮನ್ ರಿಸೋರ್ಸ್ ಅಲ್ಲಿರುವಂತಹ ಕೆಲಸ ಮಾಡ್ತಾರಲ್ಲ, ಇವ್ರುಗಳಿಗೆ ಏನು ಮಾಡ್ತಾರೆ ಅಂತಂದ್ರೆ ಅಟೆಂಡೆನ್ಸ್ ಕೊಡುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಎಲ್ಲೋ ಲಾಂಗ್ ದೂರದಲ್ಲಿ ಇರ್ತಾರೆ, ಬೇರೆ ಕಡೆ ಇರ್ತಾರೆ. ಸೊ ಅವ್ರಿಗೆ ಏನು ಮಾಡಬೇಕು ಅಂತಂದ್ರೆ ಜಿಯೋ ಫೆನ್ಸಿಂಗ್ ಟೆಕ್ನಿಕ್ ಅಂತ ಒಂದು ಬರುತ್ತೆ. ಜಿಯೋ ಫೆನ್ಸಿಂಗ್ ಅಂತಂದ್ರೆ ಒಂದು ವರ್ಚುವಲ್ ಬೌಂಡ್ರಿ ಇರುತ್ತೆ. GPS ಮತ್ತೆ RFID ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಓಕೆ ಇವರು ಈ ಏರಿಯಾದಲ್ಲಿ ಇದ್ದಾರೆ ಅಂತ ಗೊತ್ತಾಗುತ್ತೆ. ಅಲ್ಲಿಂದ ಏನು ಮಾಡಬೇಕು, ಇವರು ಫೋಟೋ ತೆಗೆದು ಅಟೆಂಡೆನ್ಸ್ ಕೊಡಬೇಕು. ಸೊ ದಟ್ ಅವಾಗ ಏನಾಗುತ್ತೆ, ಅವರು ಮೋಸ ಮಾಡ್ದಂಗೆ ಆಗಲ್ಲ. ಸೊ ಒಂದು ಅಥೆಂಟಿಕೇಶನ್ ಸಿಕ್ದಂಗೆ ಆಗುತ್ತೆ. ಒಂದು. ಎರಡನೇದು ಏನಂತಂದ್ರೆ, ಇವ್ರದ್ದು ಏನಾದರೂ ಲೀವ್ ಪ್ರಾಜೆಕ್ಟ್ಸ್ ಇತ್ತು ಅಂತ ಹೇಳ್ಕೊಳ್ಳಿ, ಲೀವ್ ಡೀಟೇಲ್ಸ್ ಇತ್ತು, ಅಥವಾ ಬೇರೆ ಯಾವ್ದಾದ್ರು ಪ್ರೋಗ್ರಾಮ್ಸ್ ಇತ್ತು, ಗೌರ್ಮೆಂಟ್ ಸರ್ಕ್ಯುಲರ್ ಇತ್ತು, ಅಪ್ಡೇಟ್ಸ್ ಇತ್ತು, ಸ್ಯಾಲರಿ ಸ್ಲಿಪ್ ಇತ್ತು, ತಿಳ್ಕೊಬೇಕಿತ್ತು. ಪ್ರತಿಯೊಂದು ನಿಮಗೆ ಈ ಒಂದು ಸಾರಿಗೆ ಮಿತ್ರ ಆ್ಯಪ್ ಅಲ್ಲಿ ಅವ್ರು ಪ್ರೊವೈಡ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಈ ಒಂದು ಆ್ಯಪ್ ಇಂಪಾರ್ಟೆಂಟ್ ಆಗುತ್ತೆ. ನೀವು ತಿಳ್ಕೊಬೇಕಾಗಿರೋದು ಅಂತಂದ್ರೆ ಸಾರಿಗೆ ಮಿತ್ರ ಆ್ಯಪ್ ಯಾರಿಗೆ, ಯಾವ ಕಾರಣಕ್ಕೆ, ಯಾರು ತಂದಿರೋದು, ಓಕೆನಾ? ಇದ್ರ ಮೇಲೆ ಪ್ರಶ್ನೆ ಬಂದ್ರೆ ಯಾವ ತರ ಬರ್ಬೋದು? ಸಾರಿಗೆ ಮಿತ್ರ ಆಪ್ ಎಂಬುದು KSRTC ನೌಕರರಿಗೆ ಇರುವ ಮಾನವ ಸಂಪನ್ಮೂಲ ನಿರ್ವಹಣಾ ವ್ಯವಸ್ಥೆಯಾಗಿದೆ. ಹೌದು, ಇದೊಂದು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆಗಿದೆ. ಪ್ರಯಾಣಿಕರಿಗೆ ಆನ್ಲೈನ್ ಟಿಕೆಟ್ ಬುಕಿಂಗ್ ಸೇವೆಗಳನ್ನು ಒದಗಿಸಲು. ಕನ್ಫ್ಯೂಷನ್ ಆಗ್ಬಿಡ್ತೀವಿ ನಾವು KSRTC ಅಂದ ತಕ್ಷಣ. ಇದು ಪ್ರಯಾಣಿಕರಿಗೆ ಆನ್ಲೈನ್ ಟಿಕೆಟ್ಗಳನ್ನ ಕೊಡೋದಕ್ಕಲ್ಲ, ಬದಲಾಗಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಕಾಂಟ್ರಾಡಿಕ್ಟರಿ ಸ್ಟೇಟ್ಮೆಂಟ್ಸ್ ಅಲ್ವಾ? ಹ್ಯೂಮನ್ ರಿಸೋರ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಇಲ್ಲಿ ಪ್ಯಾಸೆಂಜರ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಹಾಗಾಗಿ ಸ್ಟೇಟ್ಮೆಂಟ್ 1 ಮಾತ್ರ ಕರೆಕ್ಟ್ ಆಗುತ್ತೆ. ಇಷ್ಟು ಆರ್ಟಿಕಲ್ಗಳ ಜೊತೆ ಈ ಒಂದು ಸೆಷನ್ ಮುಗಿಸೋಣ. ಮುಂದಿನ ಒಂದು ಸೆಷನ್ ಅಲ್ಲಿ ಕೂಡ ಇನ್ನೊಂದಷ್ಟು ಆರ್ಟಿಕಲ್ಗಳನ್ನ ಬಂದು ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.